ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್, ಇವತ್ತು ಬಂದು ಮಂಡೇ, ಓಕೆನಾ. ಸೊ ಹಾಗಾಗಿ ಇನ್ನು ರೆಗ್ಯುಲರಾಗಿ ನಂದು ಮಾರ್ನಿಂಗಿಂದ ಈವ್ನಿಂಗ್ ಏನೇನು ರೊಟೀನ್ ಇರುತ್ತೋ ಸೊ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ಹಾಗೆಯೇ ಇವಾಗ ದೇವ್ರ ಪೂಜೆ ಎಲ್ಲ ಮಾಡಬೇಕಿತ್ತು, ಮಂಡೇ ಅಲ್ವಾ. ಹಾಗಾಗಿ ಸ್ವಲ್ಪ ದೇವ್ರ ಮನೆಯೆಲ್ಲ ಹಿಂದಿನ ದಿನವೇ ನೈಟೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಇವತ್ತು ವಾರ ಎಲ್ಲ ಪೂಜೆ ಎಲ್ಲ ಮಾಡಿ ನಾನು ಡ್ಯೂಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ರಿಷಿನೂ ಕೂಡ ಎಬ್ಸಿದ್ದೀನಿ. ಎಷ್ಟೇ ಬೇಗ ಎದ್ದೇಳಿಸಿದ್ರೂ ಕೂಡ ಎದ್ದೇಳೋದಿಲ್ಲ. ಕರೆಕ್ಟಾಗಿ ಅವ್ರಿಗೆ ಏನು ಟೈಮ್ ಇರುತ್ತೋ ಅದೇ ಟೈಮ್ಗೆ ಎದ್ದೇಳೋದು. ಸೊ ನಾನು ಇವಾಗೆಲ್ಲ ಸ್ವಲ್ಪ ಮಲ್ಕೊಳ್ಳಿ ಅಂತ ಬಿಟ್ಟಿರ್ತೀನಿ. ಸೊ ಇಷ್ಟು ದಿನ ಅವರು ಸಮ್ಮರ್ ಹಾಲಿಡೇಸ್ನಲ್ಲಿ ಬ್ಯುಸಿ ಇದ್ರಲ್ಲ, ಸೊ ಅದೇ ಅಭ್ಯಾಸ ಇರುತ್ತೆ. ಇವಾಗ ಬೇಗ ಏಳಲಿಕ್ಕೂ ಕೂಡ ತುಂಬಾ ಕಷ್ಟ ಇರುತ್ತೆ. ಒಂದು ಹಾಫ್ ಆನ್ ಅವರ್ ಅಂದರೆ ಒಂದು 30ಇಂದ ಒಂದು 40 ಮಿನಿಟ್ ಬೇಗನೆ ಎಬ್ಸಿದ್ರೆ ಸ್ವಲ್ಪ ಬೇಗ ಚೆನ್ನಾಗೆಲ್ಲ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದ್ಕೊಂಡು ಆರಾಮ್ಸೆ ರೆಡಿ ಆಗಿಬಿಟ್ಟು ಹೊರಡ್ತಾರೆ. ಇನ್ನು ಹಾಗೆಯೇ ನಿನ್ನೆ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಆರೆಂಜ್ ಮ್ಯಾಂಗೋ ಎಲ್ಲನೂ ಕೂಡ ತಂದಿದ್ದೆ. ಸೊ ಹಾಗಾಗಿ ಅದನ್ನೇ ಇವತ್ತು ಸ್ನ್ಯಾಕ್ಸ್ಗೆ ಹಾಕೋಣ, ತಿನ್ಕೊತಾರೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಇವಾಗಂತೂ ಸ್ವಲ್ಪ ಏನಿದೆ ಬಾಕ್ಸ್ಗಳೆಲ್ಲನೂ ತೊಗೊಬೇಕು. ಈಗ ಹೊಸ್ದಾಗೆಲ್ಲ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಹಳೇ ಲಂಚ್ ಬಾಕ್ಸ್ ಏನಿದೆ ಎಲ್ಲನೂ ಕೂಡ ಕಿತ್ತೋಗ್ಬಿಟ್ಟಿದೆ. ಲಂಚ್ ಬಾಕ್ಸು ಮತ್ತು ಲಂಚ್ ಬ್ಯಾಗು ಎಲ್ಲನೂ ಕೂಡ ಹಾಳಾಗಿದೆ. ಹಾಗಾಗಿ ಇವಾಗ ಸ್ಕೂಲ್ ಬ್ಯಾಗ್ನೂ ಕೂಡ ಕೊಡಿಸಿದ್ದಾಯಿತು. ಇನ್ನು ಲಂಚ್ ಬ್ಯಾಗ್ ಮತ್ತು ಏನಿರುತ್ತೆ ಬಾಕ್ಸ್ಗಳು ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಚೆನ್ನಾಗಿರೋದ್ರಲ್ಲಿ ಯೂನಿಕಾಗಿ ಕಾಣಿಸೋ ಥರ ಸ್ವಲ್ಪ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಈಗ ಸದ್ಯಕ್ಕೆ ಎಲ್ಲೂ ಹೊರಗಡೆ ಹೋಗ್ಲಿಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಬಾಕ್ಸ್ಗಳು ಏನಿದ್ದೋ ಹಳೆ ಬಾಕ್ಸ್ಗಳು ಲಾಸ್ಟ್ ಇಯರ್ದು ಅದನ್ನೇ ಕೂಡ ಎಲ್ಲನೂ ಪ್ಯಾಕ್ ಮಾಡ್ತಾಯಿದ್ದೀನಿ. ಇನ್ನು ಆರೆಂಜ್ ಅಂದರೆ ಸಿಪ್ಪೆ ತೆಗೆದು ಈ ರೀತಿ ಉಂಡೆನೇ ಹಾಕ್ಬಿಟ್ಟಿದ್ದೀನಿ ಹಂಗೇ. ಏಕೆಂದರೆ ಅದನ್ನು ಪೀಸಾಗಿ ಬಿಡಿಸಿ ಹಾಕಿದ್ರೆ ಏನಾಗುತ್ತೆ, ಸೊ ತಿನ್ನಲ್ಲ ಇವರು ಕರೆಕ್ಟಾಗಿ. ಹಾಗಾಗಿ ಅದೇ ರೀತಿನೇ ಹಾಕಿಬಿಟ್ಟು ಸ್ವಲ್ಪ ಹಾಳಾಗಲ್ಲ, ಬೇಗ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿ ತಿನ್ಕೊತಾರೆ ಮಧ್ಯಾಹ್ನ ಬಿಡಿಸ್ಕೊಂಡವ್ರೆ ಅಂತ ಹೇಳ್ಬಿಟ್ಟು ಅವ್ರ ಬಾಕ್ಸ್ ಎಲ್ಲ ರೆಡಿ ಮಾಡಿ ಟಿಫನ್ ಎಲ್ಲ ರೆಡಿ ಮಾಡಿ ಇಟ್ಟು ಕೊನೆಯಲ್ಲಿ ನಾನು ಪೂಜೆ ಮಾಡಲಿಕ್ಕೆ ಕೂತ್ಕೊಂಡಿದ್ದೀನಿ. ನನಗೆ ಪೂಜೆ ಮಾಡಬೇಕು ಅಂದರೆ ಸ್ವಲ್ಪ ನೆಮ್ಮದಿಗೆ ಸಮಾಧಾನವಾಗಿ ಪೂಜೆ ಮಾಡಿದ್ರೇ ಮನಸ್ಸಿಗೆ ನೆಮ್ಮದಿ ಅಂತಲೇ ಹೇಳ್ಬೋದು. ಗಡಿಬಿಡಿಲಂತೂ ಪೂಜೆ ಮಾಡೋಕ್ಕೂ ಹೋಗಲ್ಲ, ಅದು ಒಂಥರ ಮನಸ್ಸಿಗೆ ನೆಮ್ಮದಿನೂ ಕೊಡಲ್ಲ. ಸೊ ಇನ್ನು ನಾನು ಫೈನಲಿ ದೀಪನೆಲ್ಲ ಹಚ್ಬಿಟ್ಟು ಸೊ ಸಿಂಪಲ್ಲಾಗೇ ಒಂದೊಂದೇ ಹೂವನ್ನ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹೂವು ಏನೂ ಹಾಕ್ಕೊಂಡಿಲ್ಲ. ಇನ್ನು ನೈವೇದ್ಯಕ್ಕೆ ಅಂತ ಏನು ಇವತ್ತು ಮಾಡಲಿಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಮ್ಯಾಂಗೋ ಎಲ್ಲ ಇತ್ತಲ್ಲ ಮನೇಲಿ, ಸೊ ಅದನ್ನೇ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಇಟ್ಬಿಟ್ಟು ಪೂಜೆನ ಮುಗಿಸ್ಕೊಂಡೆ. ಇನ್ನು ರಿಷು ಮತ್ತು ಮೋಕ್ಷ ಅವರು ಕೂಡ ಎಲ್ಲ ಫ್ರೆಶ್ ಅಪ್ ಆಗಿದ್ರಲ್ಲ, ಸೊ ಅವ್ರ ಕೈಲೂ ಕೂಡ ಸ್ವಲ್ಪ ದೀಪನ ಅಂದರೆ ಆರತಿನ ಬೆಳಗಿಸ್ತಾ ಇದ್ದೀನಿ. ಸ್ವಲ್ಪ ಇದೆಲ್ಲ ಅಭ್ಯಾಸ ಆಗಬೇಕು, ಒಳ್ಳೆಯ ಅಭ್ಯಾಸಗಳನ್ನ ಆದಷ್ಟು ಮಾಡಿಸ್ಬೇಕು ಮಕ್ಳ ಕೈಲಿ. ಅವ್ರಿಗೂ ಒಂಥರ ಇದೆಲ್ಲ ರೂಢಿ ಆಗಿಬಿಡುತ್ತೆ. ಹಾಗೇ ಮಾಡ್ತಾ ಹಾಗೆಯೇ ಒಂದೊಳ್ಳೆ ಬೆಳಿಗ್ಗೆ ಟೈಮ್ ಒಂದೊಳ್ಳೆ ಒಂದೊಳ್ಳೆ ಫ್ರೆಶ್ ಮೂಡಲ್ಲಿ ತುಂಬ ಒಂದು ಪಾಸಿಟಿವ್ ಮೈಂಡ್ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇನ್ನು ಇವ್ನು ಮಾಡಿದ್ಮೇಲೆ ಮೋಕ್ಷಿ ಸುಮ್ಮನೆ ಇರ್ತಾನ. ಸೊ ಅವನು ಕೂಡ ನಾನು ಆರತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೈನಲಿ ಅವನು ಕೂಡ ದೇವ್ರಿಗೆ ಆರತಿನೆಲ್ಲ ಬೆಳಗಿದ್ದಾಯಿತು. ಹಾಗೆಯೇ ನನಗೆ ದೇವ್ರ ಮನೆಯ ಸ್ವಲ್ಪ ಆವಾಗವಾಗ ಏನಾದರೂ ಒಂದು ಚೇಂಜಸ್ನ ಮಾಡ್ತಿರ್ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಪದೇ ಪದೇ ಗೈಸ್. ಅದೇನು ಅಂತ ಗೊತ್ತಿಲ್ಲ. ಬಟ್ ಇವಾಗಲೂ ಕೂಡ ಒಂದು ಸ್ವಲ್ಪ ಚೇಂಜಸ್ನ ಮಾಡಿದ್ದೀನಿ. ಬಟ್ ಎಕ್ಸ್ಟ್ರಾ ಏನು ಕೂಡ ಪರ್ಚೇಸ್ ಮಾಡಿಲ್ಲ. ಸೊ ಅದೇನಿರುತ್ತೆ ಆಮೇದು ಅದನ್ನು ಕೂಡ ಸೆಂಟ್ರಲ್ಲಿ ಇಟ್ಕೊಂಡಿದ್ದೀನಿ. ಆ ಜಾಗದಲ್ಲಿ ಕಾಮಾಕ್ಷಿ ದೀಪ ಇತ್ತು. ಸೊ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು. ಆಲ್ಮೋಸ್ಟ್ ಇರೋ ಬರೋ ಹಳೆ ಸಿಲ್ವರ್ನೆಲ್ಲ ತೊಗೊಂಡೋಗಿ ನಾನು ಹೊಸದೇನಾದರೂ ಪರ್ಚೇಸ್ ಮಾಡೋಣ ಅಂತ ಇಟ್ಬಿಟ್ಟಿದ್ದೆ. ಹಾಗಾಗಿ ಮತ್ತೆ ಆ ದೀಪನೇನು ಇಡ್ಲಿಕ್ಕೆ ಹೋಗಲಿಲ್ಲ. ಸೊ ನೆಕ್ಸ್ಟ್ ಯಾವುದಾದ್ರೂ ಚೆನ್ನಾಗಿರೋದು ಒಂದು ಸಿಲ್ವರ್ನಲ್ಲಿ ನೋಡಿಬಿಟ್ಟು ಒಂದು ಲ್ಯಾಂಪನ್ನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಅದಂಗೆ ಎತ್ತಿಕ್ಬಿಟ್ಟಿದ್ದೀನಿ. ಇನ್ನು ಫೈನಲಿ ಪೂಜೆ ಎಲ್ಲ ನೆಮ್ಮದಿಯಾಗಿ ಮುಗೀತು. ಇನ್ನು ಹಾಗೆಯೇ ಸ್ವಲ್ಪ ಟಿಫನ್ಗೆ ಏನಿರುತ್ತೆ ಇವತ್ತು ಶಾವಿಗೆ ಉಪ್ಪಿಟ್ಟನ್ನ ಮಾಡಿದ್ದೆ. ಯಾವಾಗಲೂ ಮಾಡಲ್ಲ ಶಾವಿಗೆ ಉಪ್ಪಿಟ್ಟು, ತುಂಬ ದಿನ ಶಾವಿಗೆ ಹಂಗೆ ಇತ್ತು. ಹಾಗಾಗಿ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಮಾಡಿದ್ರೆ ಹಾಲು ಕೆರಿಗೆ ಉಪಯೋಗಿಸ್ಕೋಬೋದು. ಇಲ್ಲ ಅಂದರೆ ಈ ಥರ ಶಾವಿಗೆ ಉಪ್ಪಿಟ್ಟು ಏನಾದರೂ ಮಾಡಿ ಖಾಲಿ ಮಾಡಬೇಕು. ನನಗೆ ಈ ಥರ ಇಷ್ಟ ಆಗುತ್ತೆ. ಸೊ ಶಾವಿಗೆ ಉಪ್ಪಿಟ್ಟು ಜೊತೆ ಸ್ವಲ್ಪ ಒಂದು ಕಪ್ಪು ಏನಾದರೂ ಟೀ ಕಾಫಿ ಇದ್ದರೆ ಚೆಂದ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳು ಇದೆಲ್ಲ ತಿನ್ನಲ್ಲ ಸಾಮಾನ್ಯವಾಗಿ, ಹಂಗೂ ಇವತ್ತು ಅದನ್ನೇ ಹಾಕ್ಬಿಟ್ಟಿದ್ದೀನಿ. ಸೊ ನೋಡಬೇಕು ತಿನ್ಕೊಂಬರ್ತಾರ ಹೆಂಗೆ ಅಂತ ಹೇಳ್ಬಿಟ್ಟು. ಇನ್ನು ಉಪ್ಪಿಟ್ಟು ಅಂದರೆ ನಿಜ ನಮ್ಮ ಮನೇಲಿ ಯಾರಿಗೂ ಕೂಡ ಇಷ್ಟ ಆಗಲ್ಲ. ಸೊ ಆದರೂ ಬಟ್ ಇವತ್ತು ಮಾಡಿದ್ದಾಯಿತು. ಇನ್ನು ಫೈನಲಿ ಅವರೆಲ್ಲ ಸ್ಕೂಲಿಗೆ ಹೋದರು. ನಾನು ಕೂಡ ಡ್ಯೂಟಿಗೆ ಹೋಗಿ ಡ್ಯೂಟಿನೆಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ಅದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಗೈಸ್. ಇನ್ನು ಹಾಗೆಯೇ ಹೊರಗಡೆಯಿಂದ ಸ್ವಲ್ಪ ನೇರಳೆಣ್ಣೆಲ್ಲ ತೊಗೊಂಡು ಬಂದಿದ್ರಲ್ಲ, ಹಾಗಾಗಿ ಅದನ್ನೆಲ್ಲ ತೊಳೆದ್ಬಿಟ್ಟು ಇಟ್ಬಿಟ್ಟಿದ್ದೀನಿ. ಇನ್ನು ಹಾಗೆಯೇ ಅಡುಗೆನೂ ಕೂಡ ಪ್ರಿಪೇರ್ ಮಾಡಬೇಕು. ಏಕೆಂದರೆ ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ನಂಗೆ ಜಾಸ್ತಿ ಸಮಯ ಇರಲ್ಲ. ಬೇಗ ಏನು ಕೆಲಸ ಇರುತ್ತೆ, ಫ್ರೆಶ್ ಅಪ್ ಆಗಿ ಕೈಕಾಲು ಮುಖ ತೊಳ್ಕೊಂಡು ದೇವ್ರಿಗೆ ಏನೋ ದೀಪ ಹಚ್ಚೋದಿದ್ರೆ ಹಚ್ಬಿಟ್ಟು ಸೊ ಅಡುಗೆನ ಪ್ರಿಪೇರ್ ಮಾಡ್ಕೋಬೇಕು. ಅಡುಗೆ ಪ್ರಿಪೇರ್ ಮಾಡ್ತಾನೆ ಹುಡುಗರಿಗೆ ಹೋಮ್ವರ್ಕ್ ಬರ್ಸೋದಾಗಿರಿ, ಇನ್ನೊಂದಾಗಿರ್ಬೋದು, ಮತ್ತೊಂದು ಕೆಲಸ, ಬಟ್ಟೆ ಮಡ್ಚ್ಕೊಳ್ಳೋ ಕೆಲಸ ಆಗಿರ್ಬೋದು, ಇದನ್ನೆಲ್ಲ ಮಾಡ್ಕೋಬೇಕಾಗತ್ತೆ. ಸೊ ಏಕೆಂದರೆ ನನಗೆ ವಾರದಲ್ಲಿ ಒಂದು ದಿನ ಅಷ್ಟೇ ನನಗೆ ಲೀವ್ ಅಂತ ಸಿಗೋದು. ಸೊ ಆ ಟೈಮಲ್ಲಿ ಸ್ವಲ್ಪ ನಾನು ರೆಸ್ಟ್ ತೊಗೋಬೇಕು ಅಂತ ಅನ್ನಿಸ್ತಾ ಇರುತ್ತೆ.
ಹಾಗಾಗಿ ಸೊ ವೀಕ್ ಆಫಲ್ಲಿ ನನಗೆ ನಾನು ರೆಸ್ಟ್ ತೊಗೊಳ್ಳೋಣ ಸ್ವಲ್ಪ ಈ ಥರ ಡೈಲಿ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡ್ರೆ ನನಗೂ ಕೂಡ ಈಸಿ ಆಗುತ್ತಲ್ವ ಆವತ್ತಿನ ದಿನ ಆರಾಮಾಗಿರ್ಬೋದು ಅಂತ ಹೇಳ್ಬಿಟ್ಟು ಸೊ ಅಲ್ಲಲ್ಲೇ ಕೆಲಸಗಳನ್ನೆಲ್ಲ ಮುಗಿಸ್ಕೊತಿರ್ತೀನಿ. ಇನ್ನು ಫೈನಲಿ ಊರಿಂದ ಬರಬೇಕಾದ್ರೆ ಸ್ವಲ್ಪ ಸೊಪ್ಪನ್ನೆಲ್ಲ ತೊಗೊಂಡು ಬಂದಿದ್ವಿ ಅಂತ ಅನಿಸುತ್ತೆ. ಸೊ ಹಂಗಾಗಿ ಅದರಲ್ಲೇ ಇವತ್ತೇನಾದರೂ ಉಪ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಉಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ಅದರಲ್ಲೂ ಮಂಡ್ಯ ಗತ್ತಂತಂದರೆ ರಾಗಿ ಮುದ್ದೆ ಉಪ್ಸಾರು ಬಸ್ಸಾರು ಅಂತಲೇ ಹೇಳ್ಬೋದು. ಸೊ ಮಾಡ್ತಿದ್ದೀನಿ ಬಟ್ ಮುದ್ದೆ ಮಾಡಿ ತುಂಬ ದಿನ ಆಗಿತ್ತು. ಹಾಗಾಗಿ ಸೊಪ್ಪನ್ನೆಲ್ಲ ಮುಂಚೆನೇ ಹುರುಳಿಕಾಳು ಬರುತ್ತಲ್ಲ ಸೊ ಆ ಕಾಳನ್ನು ಹಾಕಿಬಿಟ್ಟು ಬೇಯಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇನ್ನು ಹಾಗೆಯೇ ಒಗ್ಗರಣೆಗೆ ಸ್ವಲ್ಪ ಏನಿರುತ್ತೆ ಸಾಸಿವೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲನೂ ಹಾಕಿಬಿಟ್ಟು ಸ್ವಲ್ಪ ಅದು ಸೊಪ್ಪು ಬೆಂದಿರೋದು ಏನಿರುತ್ತೆ ಬೇಯಿಸ್ಕೊಂಡಿರೋದು ಸೊ ಅದನ್ನೆಲ್ಲ ಹಾಕಿ 1 ಸ್ಪೂನ್ ಆಗುವಷ್ಟು ಬೇಳೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ರುಚಿ ಬರುತ್ತೆ ಅಂತ ಹೇಳ್ಬಿಟ್ಟು ಸೊಪ್ಪಿನ ಪಲ್ಯ. ಸೊ ಇದನ್ನೆಲ್ಲ ಹಾಕಿ ಜಸ್ಟ್ ಒಂದು ಸ್ವಲ್ಪ ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡಿದ್ರೆ ಮುಗೀತು, ಪಲ್ಯ ರೆಡಿ ಆಗಿಬಿಡುತ್ತೆ. ನಮ್ಮ ಮನೇಲಿ ಸೊಪ್ಪು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತಲೇ ಹೇಳ್ಬೋದು ಗೈಸ್. ಇನ್ನು ನನಗೂ ಅಷ್ಟೇ ಪಲ್ಯ ಮಾಡ್ದೇ ಅಷ್ಟು ತಿನ್ನಲಿಕ್ಕಾಗಲ್ಲ. ಪಲ್ಯ ಮಾಡಿದ್ರೇ ಸ್ವಲ್ಪ ಸೊಪ್ಪನ್ನು ತಿಂತೀನಿ ಅಂತಲೇ ಹೇಳ್ಬೋದು. ಸೊ ಇನ್ನು ಪಲ್ಯ ಮಾಡ್ಕೊತಾ ಇದ್ದೀನಿ. ಪಲ್ಯ ಆಗೋಷ್ಟರಲ್ಲೇ ಮುಂಚೆನೇ ನಾನು ಮುದ್ದೆನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಟ್ಲಲ್ಲಿ. ಸೊ ಪಲ್ಯ ಆಗಿದ ತಕ್ಷಣ ಬಿಸಿ ಬಿಸಿ ತಿನ್ಕೊಬೋದಲ್ಲ ಊಟನ ಅಂತ ಹೇಳ್ಬಿಟ್ಟು ಇನ್ನು ನಾನು ಅಡುಗೆ ಪ್ರಿಪೇರ್ ಎಲ್ಲ ಮಾಡ್ಕೊಳ್ಳೋದ್ರಲ್ಲಿ ಹುಡುಗರದ್ದು ಏನಿರುತ್ತೆ ಸ್ಕೂಲ್ ಹೋಮ್ವರ್ಕ್ ಏನಿರುತ್ತೆ ಎಲ್ಲನೂ ಕೂಡ ಮುಗಿಸ್ಕೊತಾ ಇದ್ರು. ಅವ್ರ ಜೊತೆ ಮಾತಾಡ್ತಾ ನಾನು ಕೂಡ ಅಡುಗೆನ ಮಾಡ್ಕೊಂಡಾಯಿತು. ಇನ್ನು ಹಾಗೆಯೇ ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ನನಗೆ ಊರಿಂದ ಅಮ್ಮ ಮ್ಯಾಂಗೋ ಕೂಡ ಕೊಟ್ಟಿದ್ದರು. ಸೊ ಅದನ್ನು ಕೂಡ ಸ್ವಲ್ಪ ತೊಳೆದು ಎತ್ತಿಟ್ಕೊಂಡಿದ್ದೆ. ಇವಾಗಂತೂ ನಾನು ಜಾಸ್ತಿ ತಿನ್ಲಿಕ್ಕೆ ಹೋಗಲಿಲ್ಲ ಬಟ್ ಹುಡುಗರಂತೂ ಸಿಕ್ಕಾಪಟ್ಟೆ ತಿಂದಿದ್ದಾರೆ. ಏಕೆಂದರೆ ಲಾಸ್ಟ್ ಇಯರ್ಗಿಂತ ಈ ವರ್ಷ ತುಂಬಾ ಮ್ಯಾಂಗೋನ ಕೊಟ್ಟಿದ್ರು ಅಮ್ಮ ಬಂದು. ಸೊ ಅಂದರೆ ಅವ್ರಿಗೆ ಅವ್ರ ರಿಲೇಟಿವ್ ಕೊಟ್ಟಿದ್ರಂತೆ. ಹಾಗಾಗಿ ಅವ್ರು ನನಗೆ ಸ್ವಲ್ಪ ಕೊಟ್ಟು ಕಳಿಸಿದ್ರು. ಹಾಗಾಗಿ ನಾನು ತಿಂದಿಲ್ಲ. ನಾನು ಹೇಳಿದ್ನಲ್ಲ ನನ್ನ ಮನೇಲಿ ನಿಜ ನಾನು ತಿಂತಿದ್ದೆ ಬಟ್ ಹುಡುಗರು ಇದ್ದಿದ್ದರಿಂದ ಸೊ ಹುಡುಗರು ಚೆನ್ನಾಗಿ ತಿಂದಿದ್ದಾರೆ ಈ ಸಲ ಮ್ಯಾಂಗೋನ ಅಂತಲೇ ಹೇಳ್ಬೋದು. ಇನ್ನು ಫೈನಲಿ ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತಲ್ಲ ಹಾಗಾಗಿ ಸ್ವಲ್ಪ ತಟ್ಟೆಗೆ ಬಿಸಿ ಬಿಸಿ ಹಾಕೊಂಬಿಡೋಣ ತಿನ್ನೋಣ ಅಂತ ಹೇಳ್ಬಿಟ್ಟು ಹಾಕೊತಾ ಇದ್ದೀನಿ. ಸೊಪ್ಪಿನ ಪಲ್ಯ, ಮುದ್ದೆ, ಉಪ್ಸಾರೆಲ್ಲ. ಸೊ ಉಪ್ಸಾರನ್ನ 2 ಥರ ಮಾಡ್ಬೋದು. ನಾನು ಈ ರೀತಿ ಸ್ವಲ್ಪ ನೀರು ಥರ ಮಾಡಿಬಿಟ್ಟಿದ್ದೀನಿ ಇವತ್ತು, ಓಕೆನಾ. ಸೊ ಅದಕ್ಕೇ ಸ್ವಲ್ಪ ಖಾರನ ಹಾಕ್ಕೊಂಡು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಿದ್ರು. ಅದ್ರ ಮಜನೇ ಬೇರೆ. ಒಂದು ಪೀಸ್ ಮಾವಿನಕಾಯಿನ ತೊಗೊಂಡು ಸೊ ಈ ನಡುವೆ ಏನಾಗಿದೆ ತುಪ್ಪನೂ ಕೂಡ ಖಾಲಿ ಆಗಿಬಿಟ್ಟಿದೆ ಗೈಸ್. ತುಪ್ಪ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ರೊಟ್ಟಿ, ಚಪಾತಿ ಯಾವ್ದು ಸಿಗುತ್ತೆ ಎಲ್ಲದಕ್ಕೂ ಹಾಕ್ಕೊಂಡು ತಿಂತಿದ್ದೆ. ಬಟ್ ಈ ನಡುವೆ ಸ್ವಲ್ಪ ತುಪ್ಪ ಎಲ್ಲ ಸಿಗ್ತಾಯಿಲ್ಲ. ಹಾಗಾಗಿ ಹೊರಗಡೆನೇ ತರಿಸ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಸೊ ಹಾಗೆಯೇ ಊಟ ಎಲ್ಲ ಫೈನಲಿ ಮುಗೀತು. ಇನ್ನು ನೇರಳೆಣ್ಣೆಲ್ಲ ತೊಳೆದ್ಬಿಟ್ಟು ಇಟ್ಕೊಂಡಿದ್ನಲ್ಲ ಸೊ ಇವಾಗಲೂ ಕೂಡ ಇದ್ರದ್ದೇ ಸೀಸನ್, ನೇರಳೆಣ್ಣೆ ಸೀಸನ್ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ಈ ರೀತಿ ನೇರಳೆಣ್ಣೆ ಸೀಸನ್ ಇದ್ದಾಗಂತೂ ಯಾವಾಗಲೂ ಎನಿ ಟೈಮ್ ನಮ್ಮ ಮನೇಲಿ ನೇರಳೆಣ್ಣೆ ಇದ್ದಂಗೆ ಇರುತ್ತೆ. ಸೊ ಅದನ್ನೆಲ್ಲ ತೊಳೆದ್ಬಿಟ್ಟು ಸೊ ಈ ರೀತಿ ಒಂದು ಸ್ವಲ್ಪ ಡ್ರೈ ಆದಮೇಲೆ ಒಂದು ಪ್ಲಾಸ್ಟಿಕ್ ಕಂಟೈನರ್ ಬಾಕ್ಸ್ಗೆ ಹಾಕಿ ಫ್ರಿಡ್ಜಲ್ಲಿ ಎತ್ತಿಡ್ತಾ ಇದ್ದೀನಿ. ಸೊ ಇದು ಬಂದು 1-2 ಡೇಸ್ ಒಳಗಡೆ ತಿನ್ಕೊಂಡ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ದಿನ ಇಟ್ಟರೆ ಹಾಳಾಗುತ್ತೆ. ಸೊ ಇದು ಕೂಡ ಹಾಗೆ ಆಯಿತು. ಒಂದು 2 ಡೇಸ್ ನೋಡ್ಕೊಂಡು ತಿಂದ್ವಿ ಬಟ್ ಆಮೇಲೆ ಏನಾಯಿತು ಸ್ವಲ್ಪ ಕೆಳಗಡೆ ಸೇರ್ಕೊಂತು ಬಾಕ್ಸ್. ಹಾಗಾಗಿ ಮರೆತು ಎಲ್ಲನೂ ಕೂಡ ಈಚೆ ಹಾಕೋ ಥರ ಆಯಿತು. ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಇದ್ರ ಜೊತೆ ಸ್ವಲ್ಪ ತೋತಾಪುರಿ ಮಾವಿನಕಾಯಿನೂ ಕೂಡ ತಂದಿದ್ವಿ. ಇದು ಬಂದು ರಿಷಿಗೆ ಸಿಕ್ಕಾಪಟ್ಟೆ ಇಷ್ಟ. ಹಣ್ಣಾಗಿರೋ ಮಾವಿನ ಹಣ್ಣಿಗಿಂತ ಈ ರೀತಿ ಸ್ವಲ್ಪ ಕಾಯಿ ಥರ ಇರೋ ಥರದಾದರೆ ಅವ್ನಿಗೆ ಇಷ್ಟ ಆಗುತ್ತೆ ಹುಡುಗರಿಗೆ. ಸ್ವಲ್ಪ ಉಪ್ಪು ಖಾರನೆಲ್ಲ ಮಿಕ್ಸ್ ಮಾಡಿಕೊಂಡು ತಿಂತಾರೆ. ಸೊ ಅವರೇ ಕೇಳಿ ತರಿಸ್ಕೊಂಡಿರೋ ಅಂಥದ್ದು. ನಾನಂತೂ ಜಾಸ್ತಿ ತಿನ್ಲಿಕ್ಕೆ ಹೋಗಲ್ಲ. ಹಾಗೆಯೇ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೆ. ನೋಡ್ತಿರ್ಬೋದು ನಂದು ಏನು ಕಾಲುಂಗುರ ಹಾಕಿದ್ದೀನಿ ಅಲ್ಲೆಲ್ಲ ಸ್ವಲ್ಪ ಗಂಟು ಥರ ಆಗಿಬಿಟ್ಟಿದೆ. ಬಟ್ ನನ್ನ ಕಾಲುಂಗುರನೂ ಕೂಡ ರೀಸೆಂಟಾಗಿ ಕಟ್ಟಾಗಿತ್ತು. ಸೊ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಅದನ್ನೆಲ್ಲ ನಾನು ಶಾಪಿಗೆ ತೊಗೊಂಡೋಗಿದ್ದೆ ಹಾಕ್ಬಿಟ್ಟು ಹೊಸ ತೊಗೊಳ್ಳೋಣ ಅಂದ್ಬಿಟ್ಟು. ಸದ್ಯಕ್ಕಿನ್ನ ತೊಗೊಂಡಿಲ್ಲ. ಸೊ ನೆಕ್ಸ್ಟ್ ಟೈಮ್ ನೋಡೋಣ, ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇನ್ನೊಂದು ಏನೇನಪ್ಪ ಅಂದರೆ ನಮ್ಮದು ಮನೆ ದೇವ್ರು ಏನಿರುತ್ತೆ ಬೆಳ್ಳಿ ಕುಲ, ಓಕೆನಾ. ಬೆಳ್ಳಿ ಕುಲ ಅಂದರೆ ಸಾಮಾನ್ಯವಾಗಿ ಕೆಲವ್ರಿಗೆ ಗೊತ್ತಿರುತ್ತೆ. ಸೊ ಸೊಸೆಯಂದ್ರು ಏನಿರ್ತಾರೆ ಅವರು ಬೆಳ್ಳಿನ ಕಾಲಲ್ಲಿ ಮೆಟ್ಟಬಾರ್ದು ಅಂತ ಹೇಳ್ತಾರೆ. ಅದು ಏನೋ ಗೊತ್ತಿಲ್ಲ. ಸೊ ಹಂಗಾಗಿ ಸದ್ಯಕ್ಕೆ ರೀಸೆಂಟಾಗಿ ನಾನು ಈ ಥರ ಸ್ಟೀಲ್ ಕಾಲುಂಗುರನ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ನೋಡೋಣ ಅದನ್ನು ತೆಗೆದು ಮತ್ತೆ ನಾನು ಸಿಲ್ವರ್ನ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಬಂದು ಬೆಳಗ್ಗೆ ಬೇಗನೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕು ಅಂದರೆ ಅಡುಗೆ ಮನೆ ಸ್ವಚ್ಛವಾಗಿರಬೇಕಲ್ವ. ಹಾಗಾಗಿ ಇರೋ ಬರೋ ಪಾತ್ರೆಗಳನ್ನೆಲ್ಲ ಹುಡ್ಕೊಂಡು ಒಂದು ಲೋಟ ಒಂದು ಚೆಂಬೂ ಬಿಡಲ್ಲ, ಇರೋ ಬರೋದೆಲ್ಲ ಹುಡ್ಕೊಂಡು ನೀಟ್ ಮಾಡಿಟ್ರೆ ನನಗೆ ನೆಮ್ಮದಿಯಾಗಿ ನಿದ್ದೆ ಬರುವಂಥದ್ದು. ಸೊ ಇನ್ನು ಎಲ್ಲನೂ ಕೂಡ ತೊಳೆದಿಟ್ಬಿಡೋಣ. ಸ್ವಲ್ಪ ಶೆಲ್ಫು ಗ್ಯಾಸನ್ನೆಲ್ಲ ಒರೆಸಿ ಇಟ್ಬಿಟ್ರೆ ಬೇಗನೆ ಬೆಳಗ್ಗೆ ಕೆಲಸನೂ ಕೂಡ ಈಸಿ ಆಗುತ್ತೆ. ಇಲ್ಲ ಅದೇ ಒಂದಷ್ಟೊತ್ತು ಟೈಮ್ ಹಿಡಿದು ಬಿಡುತ್ತೆ ಗೈಸ್ ಅಂತ ಹೇಳಿ ಸೊ ಎಲ್ಲ ಕೂಡ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಸೊ ಹಾಗೆಯೇ ನನ್ನ ಡೈಲಿ ರೂಟೀನಲ್ಲಿ ಇದು ಒಂದು ಅಂತಲೇ ಹೇಳ್ಬೋದು. ಸೊ ಇನ್ನು ಹಾಗೆಯೇ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೊಸ್ದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ರು ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಅಂತ ಹೇಳ್ತಾ. ಸೊ ಮತ್ತು ನಾನು ನಿಮಗೆ ಸಿಗ್ತೀನಿ, ಕಾಯ್ತಾ ಇರಿ ಅಲ್ಲಿವರೆಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.